ಸೂಪರ್ ಆಗಿ ರೆಡಿ ಆಗಿರ್ತೀವಿ. ರೆಡಿ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೋನಿ ಹಂಬಚಲ್ ವ್ಲಾಗ್. ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಸ್ನೇಹ ಮನೆಗೆ ಬಂದಿದ್ಲು, ಅಕ್ಕ ಎಲ್ಲ ಮನೆಗೆ ಬಂದಿದ್ದರು. ನನಗೋಸ್ಕರ ಪಾಪ ಹುಷಾರಿಲ್ಲ, ಅವತ್ತಿಂದ ಏನೂ ತಿಂದಿಲ್ಲ. ಇವತ್ತು ಬಿರಿಯಾನಿ ಮಾಡ್ಕೊಡ್ತೀನಿ ತಿಂದು ಅಂತೇಳಿ ಮಾಡಿಕೊಡ್ತಾಯಿದ್ಲು. ಇವತ್ತು ನನ್ನ ಮಗಳು ಕೈ ರುಚಿ ನೋಡೋಣ ಬಿರಿಯಾನಿ ಅಂತ ಹೇಳಿ ನಾನು ಕೂಡ ರೆಡಿ ಆದೆ. ಅವಳು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ಲು. ಹಾಗೆ ಒಂದು ಲಾಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋನೂ ಕೂಡ ಮಾಡ್ಕೊತಾ ಇದ್ದೆ. ಗೈಸ್ ನೋಡಿ ಯಾವ ಥರ ಮಾಡ್ತಿದ್ದಾಳೆ ಅಂತೇಳಿ. ನನಗಂತೂ ಇದು ಅವಳು ರೆಸಿಪಿನ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಯಾಕಂದರೆ ರೆಸಿಪಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಅವ್ಳು ರೆಸಿಪಿ ಮಾಡೋದಂಗೆ ಅವಳು ಹಾಕೋದು ಗೊತ್ತಾಗ್ತಾನೇ ಇರಲಿಲ್ಲ. ನಾವು ಆ ಕಡೆ ಈ ಕಡೆ ಹೋದರೆ ಆಗಲೇ ಹಾಕೊಂಬಿಟ್ಟಿರೋಳು ಅವ್ಳಿಗೆ ಏನೇನು ಬೇಕೋ ಅದನ್ನು. ಸೊ ಹಾಗಾಗಿ ನಾನು ವೀಡಿಯೋಸ್ ಅದನ್ನು ಮಾಡ್ಕೊಳಕ್ಕಾಗಿಲ್ಲ ರೆಸಿಪಿದು. ಹಾಗೆ ಸುಮ್ಮನೆ ಲಾಗ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನೋಡಿ ಗೈಸ್, ಎಲ್ಲದಕ್ಕೂ ಬಿರಿಯಾನಿಗೆ ಏನೇನು ಬೇಕು ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾಳೆ. ಶುಂಠಿ, ಕೊತ್ತಂಬರಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊತಿದ್ದಾಳೆ. ಹಾಗೆ ಒಂದು ಗ್ಯಾಸ್ ಒಲೆನ ಹಚ್ಕೊಂಡು ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ಗೆ ನಿಮ್ಗೆ ಗೊತ್ತಿರೋ ಹಾಗೆ ಬಿರಿಯಾನಿ ಮಸಾಲೆಗಳು ಏನೇನು ಬೇಕು ಎಲ್ಲನೂ ಕೂಡ ಹಾಕ್ಕೊತಾ ಇದ್ದಾಳೆ. ಹೀಗೇ ಹೊಟ್ಟೆ ಹಸ್ಬಿಟ್ಟಿದ್ದು, ಹಂಗಾಗಿ ಬೇಗ ಬೇಗ ಮಾಡ್ತೀನಿ ನಾನು ಅಂತ ಹೇಳಿ ಅವಳು ರೆಸಿಪಿ ಮಾಡ್ಕೊಳ್ಳೋಕ್ಕೆ ಬಿಡಲಿಲ್ಲ. ಎಲ್ಲ ಬೇಗ ಬೇಗ ಹಾಕ್ಬಿಟ್ಲು. ಗೈಸಿಗೆ ಬಿರಿಯಾನಿ ಮಸಾಲೆ ಎಲ್ಲ ಹಾಕ್ಕೊತಾ ಇದ್ದಾಳೆ. ನೆಕ್ಸ್ಟು ಏನು ಹಾಕ್ಕೊತಾಳೆ ನೋಡಬೇಕು, ಗೊತ್ತಿಲ್ಲ ನನಗೆ ಅವಳು ಯಾವ ಥರ ಮಾಡ್ತಾಳೆ ಅಂತ. ಫಸ್ಟ್ ಟೈಮ್ ಅವಳು ಮಾಡ್ತಿರೋದನ್ನ ನಾನು ನೋಡ್ತಿರೋವಂಥದ್ದು. ಬಿರಿಯಾನಿ ಆಲ್ರೆಡಿ ಒಂದು ಸರಿ ಮಾಡಿಕೊಟ್ಟಿದ್ಲು ಅವಳು, ಬಟ್ ನಾನು ವೀಡಿಯೋ ಏನು ಮಾಡ್ಕೊಂಡಿರಲಿಲ್ಲ, ಹಾಗೆ ನೋಡೂ ಇರಲಿಲ್ಲ ಅವಳು ಮಾಡುವಾಗ. ಆಲ್ರೆಡಿ ಮಾಡಿಟ್ಟಾದ್ಮೇಲೆ ನಾನು ತಿಂದಿದ್ದೆ. ಇವತ್ತು ಮಾಡುವಾಗ ವೀಡಿಯೋನೇ ಮಾಡ್ಕೊಬೇಕು ಅಂತ ಹೇಳಿ ಸುಮ್ಮನೆ ಹಾಗೆ ಮಾಡ್ಕೊತಾ ಇದ್ದೆ. ಮೆಣಸಿನ್ಕಾಯಿ, ಟೊಮೆಟೊ, ಈರುಳ್ಳಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದಾಳೆ. ಈಗಿನ ಮಕ್ಳು ಹೆಂಗೆ ಅಂದರೆ ನಾನು ಎಲ್ಲರೂ ನೋಡ್ತೀನಿ, ಅವರು ಈಗ ಅವ್ರೇನಾದರೂ ಅಡುಗೆ ಮಾಡ್ತಾರೆ ಅಥವಾ ತಿಂಡಿ ಮಾಡ್ತಾರೆ ಅಂತಂದರೆ ಬೇರೆಯವ್ರು ಯಾರನ್ನೂ ಮಾಡೋಕ್ಕೆ ಬಿಡೋಲ್ಲ. ಎಲ್ಲನೂ ನಾವೇ ರೆಡಿ ಮಾಡ್ಕೊಬೇಕು, ನೀವು ಬರಲೇಬೇಡಿ ಅಂದ್ಬಿಡ್ತಾರೆ. ಹಾಗೆ ಅವಳೇ ಮಾಡ್ಕೊತಾ ಇದ್ಲು ಎಲ್ಲನೂ. ಈರುಳ್ಳಿ ಫಸ್ಟು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ನಂತರ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಬಾಡೋ ತನಕ ಹುರಿತಾ ಇದ್ಲು. ಆನಂತರ ಏನಾಗ್ತಾಳೆ ಗೊತ್ತಿಲ್ಲ, ನೋಡೋಣ ಏನಾಗ್ತಾಳೆ ಅಂತ ಹೇಳಿ. ಇದಂತೂ ರೆಸಿಪಿ ವಿಡಿಯೋ ಅಂತೂ ಅಲ್ಲ. ರೆಸಿಪಿ ವಿಡಿಯೋ ಆಗ್ಬಿಟ್ಟು ಇವರು ಏನಾದಮೇಲೆ ಏನು ಎಷ್ಟು ಹಾಕ್ಕೊಬೇಕು ಹಾಗೆ ಹೀಗೆ ಅಂತ ಏನು ಹೇಳಿಲ್ಲ ಅಂತ ಅಂದ್ಕೊಂಬಿಡಿ. ರೆಸಿಪಿ ವಿಡಿಯೋ ಅಲ್ಲ, ಸುಮ್ಮನೆ ಹಾಗೆ ಅವಳು ಅಡುಗೆ ಮಾಡ್ತಿರ್ಬೇಕಾದ್ರೆ ನಾನು ಹಾಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂಡಿದ್ದು. ನಂತರ ಅವಳು ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ಲು. ಅದನ್ನು ಹಾಕ್ಕೊತಿದ್ದಾಳೆ. ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ಸುಂಡಿಸ್ಬೇಕು. ಹಾಗಾಗಿ ಚಿಕನ್ನ ಫಸ್ಟ್ ಹಾಕ್ಕೊಂಬಿಟ್ಟು ಆಮೇಲೆ ಟೊಮೆಟೊನ ಹಾಕ್ಕೊತಾಳೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ಚಿಕನ್ನ ಹಾಕಿ ಚೆನ್ನಾಗಿ ಬಾಡಿಸ್ಬಿಟ್ಟು ನಂತರ ಅವಳು ಟೊಮೆಟೊನ ಹಾಕ್ಕೊಂಡ್ಳು. ಇದು ಆವಾಗಲೇ ಹೇಳ್ದಂಗೆ ರುಬ್ಬಕ್ಕೆ ಕೊತ್ತಂಬರಿ ಸೊಪ್ಪು, ಚಕ್ಕೆ ಲವಂಗ, ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕ್ಕೊಂಡು ರುಬ್ಬಕ್ಕೆ ರೆಡಿ ಮಾಡಿಕೊಂಡ್ಳು. ಹಾಗೆ ರುಬ್ಕೊಂಡ್ಲು ಕೂಡ. ಅವಳೇ ರುಬ್ಕೊತಿದ್ದಾಳೆ, ನಾನೇ ರುಬ್ತೀನಿ ಅಂತ ಹೇಳಿ. ಗೈಸ್, ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಅಂತ ಗೊತ್ತಿಲ್ಲ ಹೇಗಿರುತ್ತೋ ಅಂತ. ಯಾಕೆಂದರೆ ಸೆಕೆಂಡ್ ಟೈಮ್ ತಿಂತಿರೋದು, ಫಸ್ಟ್ ಟೈಮ್ ಚೆನ್ನಾಗಿ ಮಾಡಿದ್ಲು. ಇವಾಗ ಹೇಗೆ ಮಾಡ್ತಾಳೆ ನೋಡಬೇಕು. ಅವಳು ಅಡುಗೆ ಏನೇ ಮಾಡಿದ್ರೂ ಚೆನ್ನಾಗಿ ಮಾಡ್ತಾಳೆ. ಅಂದರೆ ಫುಲ್ಲು ಸ್ಟ್ರೈನ್ ಆಗಿದ್ಲು ಇವತ್ತಂತೂ. ಆದ್ರೂ ನಾನೇ ಮಾಡ್ತೀನಿ ಅಂತ ಹೇಳಿ ಅವಳೇ ಮಾಡ್ತಿದ್ದಾಳೆ. ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಅವ್ರ ಅಮ್ಮ ಏನೋ ಇವತ್ತು ನಾನ್ ವೆಜ್ ಏನೋ ಮುಟ್ತಿರ್ಲಿಲ್ಲ, ಪೂಜೆ ಏನೋ ಮಾಡಿದ್ಲು. ನಾನೇ ಮಾಡ್ತೀನಿ ಅಂತ ಹೇಳಿದ್ರು, ಅವಳೇ ಮಾಡ್ತೀನಿ ಅಂತ ಹೇಳಿ ಮಾಡ್ತಿದ್ದಾಳೆ. ನೋಡಿ ಗೈಸ್, ಇದಕ್ಕೆ ಖಾರ ಎಲ್ಲ ಹಾಕೊಂಡಾದ್ಮೇಲೆ ನೀರು ಹಾಕೋದು ವಿಡಿಯೋ ಮಾಡೋಷ್ಟರಲ್ಲಿ ನಾನು ಒಂದು 5 ನಿಮಿಷ ಆ ಕಡೆ ಈ ಕಡೆ ಹೋಗಿದ್ದಕ್ಕೆ ನೀರು ಆಲ್ರೆಡಿ ಹಾಕಾಗಿತ್ತು. ಅದನ್ನು ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಅದಕ್ಕೆ ನಾನಂತೂ ಅಕ್ಕಿನಾದರೂ ನಾನು ತೊಳಿತೀನಿ. ಹಾಗೆ ಇದು ಬಿರಿಯಾನಿ ಮಸಾಲ ಪೌಡರು ಕೂಡ ರೆಡಿ ಮಾಡ್ಕೊಂಡು ಹಾಕ್ಕೊಂಡ್ಲು. ಹಾಗೆಯೇ ನಾನೇ ಅಕ್ಕಿ ತೊಳೆದು ಬಿಡ್ತೀನಿ. ಯಾಕೆಂದರೆ ಅವಳಿಗೆ ತೊಳೆಯೋಕೆ ಕೊಟ್ಟರೆ ಅಕ್ಕಿ ಹಾಕೋದನ್ನು ಕೂಡ ತೋರಿಸಲ್ಲ ಅಂತೇಳಿ ಅಕ್ಕಿ ತೊಳೆದು ಅಕ್ಕಿನ ಅಕ್ಕನೇ ಹಾಕ್ಕೊಡ್ತಿದ್ದಾಳೆ. ಅದನ್ನೊಂದು ವಿಡಿಯೋ ಮಾಡಿಕೊಂಡೆ. ಹಾಗೆಯೇ ಗೈಸ್, ಆಲ್ಮೋಸ್ಟ್ ಬಿರಿಯಾನಿ ರೆಡಿ ಆಯಿತು. ಗೈಸ್, ಘಮ ಘಮ ಅಂತಾಯಿತು, ತುಂಬ ಘಮ ಘಮ ಅಂತಿತ್ತು. ನಿಜವಾಗ್ಲೂ ತಿನ್ನಲೇ ಬಿಡಬೇಕು ಅನಿಸ್ತಿತ್ತು ಅಷ್ಟು ಬೇಗ. ಆದರೆ 3/4% ಆದ ನಂತರ ಅವಳು ಈ ಥರ ತವನ ಇಟ್ಟು ಸ್ಟವ್ ಮೇಲೆ ದಮ್ ಕಟ್ಟಲಿಕ್ಕೆ ಅಂತ ಇಟ್ಲು. ರೈಸ್ ಒಂದು 3/4% ಬೆಂದ ಮೇಲೆ ದಮ್ ಕಟ್ಟೋಕ್ಕೆ ಅಂತ ಹೇಳಿ ಈ ಥರ ಪ್ಲೇಟ್ನ ಮುಚ್ಚಿ ಅದ್ರ ಮೇಲೆ ಕುಕ್ಕರ್ ಇಟ್ಟು, ತವ ಇಟ್ಟು ಅದ್ರ ಮೇಲೆ ಕುಕ್ಕರ್ ಇಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ನ ಇಟ್ಟು ನೋಡೋಣ ಏನು ಮಾಡ್ತಾಳೆ ಅಂತ ಹೇಳಿ. ಗೈಸ್, ಅವಳು ಬಿರಿಯಾನಿ ಮಾಡೋ ರೀತಿ ಹಾಗೂ ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ನನ್ನ ಮಗಳು ನನಗೋಸ್ಕರ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್
ಬಿರಿಯಾನಿ ಮಾಡಿಕೊಡ್ತಿದ್ದಾಳೆ. ಘಮ ಘಮ ಅಂತಿದ್ದೆ. 40% ಬೆಂದಾಗಲೇ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದ್ರೆ ಸಕ್ಕತ್ತಾಗಿದೆ ಗೈಸ್. ನಿಮ್ಗೇನಾದರೂ ಈ ಲಾಗ್ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಕಮೆಂಟ್ ಮಾಡಿ ಹೇಗಿತ್ತು ಅಂತೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋಗೋಸ್ಕರ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.